ನನ್ನ ಫ್ರೆಂಡ್ಗೆ ಈ ತರ ಅನಿಸ್ತು. ಯಾಕೆಂತ ಇಲ್ಲಿ ಫುಲ್ ನೋಡಿ ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆನೆ ಬೇಗ ಇದ್ದು ನಾನು ಬೇಬಿ ಸ್ನಾನ ಮಾಡಿಸ್ಕೊಂಡು, ನಾನು ಬೇಬಿ ಸ್ನಾನ ಎಲ್ಲ ಆದ್ಮೇಲೆ ಈ ತರ ಹೊಡ್ಸ್ಕೊಂಡು ನಾನು ಬೇಬಿಗೆ ಈ ತರ ಅನ್ನಿಸ್ತು. ಅದಾದ್ಮೇಲೆ ಇವನ್ ಬಂದ ಇವನ್ನ ನೋಡ್ತಂಗೆ ಇತ್ಕಂಡೆ. ಇದ್ಯಾವ್ದು ಹೊಸ ಪ್ರತಿಭೆ. ಆಮೇಲೆ ಇವನ್ನ ಹಾಕೊಂಡು ಹೋಗಿದ್ದೆ ನಮ್ಮ ಮೇಲೆ ಕಟಿಂಗ್ ಶಾಪ್ಗೆ. ಕಟಿಂಗ್ ಶಾಪ್ ಅಲ್ಲಿ ಇನ್ನೂ ರಶ್ ಇತ್ತು ಅಂತ ನಾನು ನನ್ನ ಫ್ರೆಂಡ್ ಈ ತರ ಕುಂತ್ಕೊಂಡಿದ್ವಿ. ಕೊನೆಗೂ ಕಟಿಂಗ್ ಮಾಡ್ಸಕ್ ಹೋದೆ. ಕಟಿಂಗ್ ಆದ್ಮೇಲೆ ನಾನು ಈ ತರ ಕಾಣಿಸ್ದೆ, ನಂಗೆ ಈಗ ಅದಾದ್ಮೇಲೆ ನಾನು ಮನೆಗೆ ಬಂದು ಈ ತರ ರೆಡಿ ಆಗಿ ನಾನು ನನ್ನ ಫ್ರೆಂಡ್ ಹೋಗಿದ್ದೆ ತುಮಕೂರ್ಗೆ ಹೋಗಿ ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡು ಅಲ್ಲೊಬ್ಬನ್ ಕೈಕೊಂಡು ಕುಂತಿದ್ವಿ 1 hour ಇಂದ. ಕೊನೆಗೂ ಅವ್ನು ಬಂದು ಅವನ್ನ ನೋಡ್ತಾ ನಂಗೆ ಹಂಗೆ ನಾವೆಲ್ಲ ಹೋಗಿದ್ದೆ. ನಮ್ಮ ತುಮಕೂರಲ್ಲಿ ನಡೀತಿರೋ ಸಿದ್ಧಗಂಗಾ ಮಠದ ಜಾತ್ರೆ ನೋಡೋಣ ಅಂತ ಹೋಗಿ ಫಸ್ಟ್ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಟಿಕೆಟ್ ತಗೊಂಡು ನಾವೆಲ್ಲ ಒಳಗಡೆ ಎಂಟ್ರಿ ಆದ್ವಿ. ಅವ್ರು ಡ್ಯಾನ್ಸ್ ನೋಡಿ ನನ್ನ ಫ್ರೆಂಡ್ ಈ ತರ ಅಂದ, ಎಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾನ್ ವಿಡಿಯೋ ಮಾಡ್ತಿದ್ದಕ್ಕೆ ಇವನು ಈ ತರ ಹೇಳ್ತಾವ ನೋಡಿ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅದಾದ್ಮೇಲೆ ನಾವು ಹೋಗಿದ್ದೆ ಆಟ ಆಡೋಣ ಅಂತ ಟಿಕೆಟ್ ತಗೊಂಡು ಎಲ್ಲರೂ ಕುಂತ್ಕೊಂಡ್ವಿ ಆಟ ಆಡಕ್ಕೆ ಅಂತ. ಆಟ ಆಡ್ಬೇಕಾದ್ರೆ ನಮ್ಗೆ ಈ ತರ ಅನ್ನಿಸ್ತು. ಇವನ್ ಮಾಡ್ತಿದ್ದ ಆಕ್ಟಿಂಗ್ ನೋಡಿ ನಾನು ಈ ತರ ಹೇಳ್ದೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಈಚೆ ಬತ್ತ ಜಾತ್ರೆ ವೇಬ್ಸ್ ನೋಡ್ಕೊಂಡಂಗೆ ನನ್ನ ಫ್ರೆಂಡ್ಸ್ ಏನಾದ್ರು ತೊಗೊಳೋರು ವಾಲೆ ತೊಗೊಳಕ್ ಹೋದ್ವಿ. ವಾಲೆ ನೋಡ್ತಾ ನನ್ಗೆ ಅನ್ನಿಸ್ತು ನನ್ನ ಫ್ರೆಂಡಿಗೆ ಈ ವಾಲೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಅವನ್ನ ಕೇಳಿದ್ಕೆ ಅವನು ಈ ತರ ಅಂದಾಗ, ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನನ್ನ ಗೆಳೆಯ. ಹಂಗೆ ನಾವೊಂದು ಗ್ರೂಪ್ ಫೋಟೋ ತಗೊಂಡ್ವಿ. ಹಂಗೆ 2-3 ಜನ ಫೋಟೋ ತಗೊಂತೀನಿ ನೋಡಿ ನನ್ನ ಫ್ರೆಂಡಿಗೆ ಈ ತರ ಅನ್ನಿಸ್ತು. ಹಂಗೆ ನಾವು ಊಟ ಮಾಡೋಣ ಅಂತ ಊಟ ಮಾಡಕ್ ಹೋದ್ವಿ. ಊಟ ಮಾಡ್ಕೊಂಡಾದ್ಮೇಲೆ ಟೈಮ್ 1 ಗಂಟೆ ಆಗಿತ್ತು. ಸೊ ನನ್ನ ಫ್ರೆಂಡ್ನ ಬಿಡೋಣ ಅಂತ ಅವ್ರ ಮನೆ ಹತ್ರ ಹೋದ್ವಿ. ಅವ್ರ ಮನೆಗೆ ಹೋಗಿ ಹಂಗೆ ಅವಳಿಗೆ ಬೈ ಮಾಡಿ ಅಲ್ಲಿಂದ ನನ್ನ ಫ್ರೆಂಡ್ PGಗೆ ಹೋಗಿ ಇವತ್ತು ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದವನ ಅನ್ಕೊಂಡು. ಸೊ ಇವತ್ತಿನ ಮಿನಿ ಲಾಗ್ ಇಷ್ಟ ಆಗಿರೋ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.